ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 70 ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 78 ಸಬ್ ಕ್ಲಾಸ್ ಎ ಮತ್ತು ಆರ್ಟಿಕಲ್ 78 ಸಬ್ ಕ್ಲಾಸ್ ಬಿ ಈ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡಿವಿ. ಆರ್ಟಿಕಲ್ 78 ಎ ಏನ್ ಹೇಳ್ತೈತಿ ಅಂತಂದ್ರೆ, ಮಾಹಿತಿಯನ್ನ ಕೊಡಬೇಕು. ಯಾರು ಯಾರಿಗೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗಳು, ಹೌದಾ? ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗಳು ಮಾಹಿತಿಯನ್ನ ಕೊಡಬೇಕು. ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಕೇಳಿದ್ರೆ ಅಡ್ಮಿನಿಸ್ಟ್ರೇಷನ್ಗೆ, ಆಡಳಿತಕ್ಕೆ ಸಂಬಂಧಿಸಿದಂತೆ ಮತ್ತು ಲೆಜಿಸ್ಲೇಷನ್ ಪ್ರಪೋಸಲ್ ಗಳಿಗೆ ಸಂಬಂಧಿಸಿದಂತೆ. ಹೌದಾ? ಇದು ಸ್ಪಷ್ಟ. ಇನ್ನ ಆರ್ಟಿಕಲ್ 78 ಸಬ್ ಕ್ಲಾಸ್ ಬಿ ಏನ್ ಹೇಳ್ತೈತಿ ಅಂತಂದ್ರೆ, ಇಟ್ ಈಸ್ ಅನ್ ರೈಟ್ ಆಫ್ ದಿ ಪ್ರೆಸಿಡೆಂಟ್ ಟು ಕಾಲ್ ಫಾರ್ ದ ಇನ್ಫಾರ್ಮೇಶನ್. ಏನು? ರಾಷ್ಟ್ರಪತಿಗಳ ಹಕ್ಕು ಮಾಹಿತಿಯನ್ನ ಕೇಳುವುದಾಗಿರುತ್ತದೆ. ಮಾಹಿತಿಯನ್ನ ಕೇಳುವುದು ರಾಷ್ಟ್ರಪತಿಗಳ ಹಕ್ಕಾಗಿರ್ತೈತಿ. ಯಾರಿಂದ ಮಾಹಿತಿ ಕೇಳ್ಬೇಕು? ಅವರು ಯಾರಿಂದ ಮಾಹಿತಿ ಕೇಳಬೇಕು ಅಂತಂದ್ರೆ ಪ್ರಧಾನಮಂತ್ರಿಗಳಿಂದ. ಯಾವ ಮಾಹಿತಿಯನ್ನ ಕೇಳಬೇಕು? ಅದೇ ಮೊದಲೇನು ಹೇಳಿದ್ವಲ್ಲ, ಅಡ್ಮಿನಿಸ್ಟ್ರೇಷನ್ ಮತ್ತು ಲೆಜಿಸ್ಲೇಷನ್, ಇವುಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕೇಳಬೇಕು. ಒಂದು ಮಾಹಿತಿಯನ್ನ ಪ್ರಧಾನಮಂತ್ರಿಗಳೇ ರಾಷ್ಟ್ರಪತಿಗೆ ಕೊಡಬೇಕು. ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗಳು ಮಾಹಿತಿಯನ್ನ ಕೊಡ್ಲಿಲ್ಲ ಅಂತಂದ್ರೆ ರಾಷ್ಟ್ರಪತಿಗಳೇ ಕೇಳ್ತಾರೆ, ಮಾಹಿತಿಯನ್ನ ಕೊಡ್ರಿ ಅಂತೇಳಿ, ಅವಾಗಾದ್ರೂ ಕೊಡಬೇಕು. ಇವೆರಡನ್ನ ಹೊರತುಪಡಿಸಿ ಇನ್ನೊಂದು ಐತಿ, ಆರ್ಟಿಕಲ್ 78 ಸಬ್ ಕ್ಲಾಸ್ ಸಿ. ಅದು ಏನ್ ಹೇಳ್ತೈತಿ ಅನ್ನೋದೇ ಇವತ್ತಿನ ಚರ್ಚಾ ವಿಷಯ. ಇದನ್ನ ಪೂರ್ಣವಾಗಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ಗೊತ್ತಾಗ್ತೈತಿ. ಅರ್ಧಮರ್ಧ ನೋಡಿದ್ರಿ ಅಂತಂದ್ರೆ ತಿಳಿಯೋದಿಲ್ಲ. ಪೂರ್ಣವಾಗಿ ವಿಡಿಯೋ ನೋಡ್ರಿ, ಆಮೇಲೆ ಯಾವ್ದ್ರ ಸಲುವಾಗಿ ಈ ಕಲಮನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದಾರು ಅಂತೇಳಿ ನಮಗೆಲ್ಲ ಗೊತ್ತಾಗ್ತೈತಿ. ಹೌದಾ? ಸರಿ, ಏನ್ ಹೇಳ್ತೈತಿ ಆರ್ಟಿಕಲ್ 78 ಸಬ್ ಕ್ಲಾಸ್ ಸಿ ಅಂತೇಳಿ ನೋಡೋದಾದ್ರೆ, if the president so requires to submit for consideration of the council of ministers any matter on which decision has been taken by the minister but which was not been considered by the council. ಏನು ಅಂತಂದ್ರೆ, ಇಲ್ಲಿವರೆಗೂ ಎಲ್ಲಾ ಡಿಸಿಷನ್ ಗಳನ್ನ ತಗೊಂಡಿದ್ದನ್ನ, ಸಚಿವ ಸಂಪುಟ ಸಭೆಯಲ್ಲಿ ಡಿಸಿಷನ್ ಗಳನ್ನ, ತೀರ್ಮಾನಗಳನ್ನ ತೆಗೆದುಕೊಂಡಿದ್ದನ್ನ ರಾಷ್ಟ್ರಪತಿಗೆ ತಿಳಿಸಬೇಕು ಅಂತ ಹೇಳಿತ್ತು ಆರ್ಟಿಕಲ್ 78 ಎ ಮತ್ತು ಬಿ. ರಾಷ್ಟ್ರಪತಿಗಳು ಕೇಳಿದಾಗ ಕೊಡಬೇಕು, ಇಲ್ಲ ರಾಷ್ಟ್ರಪತಿಗೆ ನೀವರ ಹೇಳಬೇಕು. ಯಾವುದರ ಸಲುವಾಗಿ ಯಾವುದೇ ತೀರ್ಮಾನಗಳನ್ನ ಸಚಿವ ಸಂಪುಟದಲ್ಲಿ ಆಡಳಿತಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಂಡಾಗ. ಇಲ್ಲಿ ಆರ್ಟಿಕಲ್ 78 ಸಬ್ ಕ್ಲಾಸ್ ಸಿ ಏನ್ ಹೇಳ್ತೈತಿ ಅಂದ್ರೆ, ಅಕೌಂಟಬಿಲಿಟಿ ಆಫ್ ದಿ ಪರ್ಸನಲ್ ಮಿನಿಸ್ಟರ್ಸ್. ವೈಯಕ್ತಿಕವಾಗಿ ಆ ಮಿನಿಸ್ಟರ್ಗಳು ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿದಂಗೆ ಆಕೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಫ್ ದ ಪ್ರೆಸಿಡೆಂಟ್ ಇಸ್ ಸೋ ರಿಕ್ವೈರ್ಸ್ ಟು ಸಬ್ಮಿಟ್ ದಿ ಕನ್ಸಿಡರೇಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎನಿ ಮ್ಯಾಟರ್ ಆನ್ ವಿಚ್ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಬೈ ದಿ ಮಿನಿಸ್ಟರ್ ಬಟ್ ವಿಚ್ ಹ್ಯಾಸ್ ನಾಟ್ ಬಿನ್ ಕನ್ಸಿಡರ್ಡ್ ಬೈ ದಿ ಕೌನ್ಸಿಲ್. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟ ಹೇಳ್ತೀನಿ. ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ, ಯಾರು? ರಾಜನಾಥ್ ಸಿಂಗ್ ಅವರು. ರಕ್ಷಣಾ ಸಚಿವರು ಇದ್ದಾರೆ, ರಾಜನಾಥ್ ಸಿಂಗ್ ಅವರು. ಇವರು ಒಂದು ಡಿಸಿಷನ್ ಅನ್ನು ತಗೊಂಡಿರ್ತಾರೆ. ಏನ್ ಡಿಸಿಷನ್? ಫಾರ್ ಎಕ್ಸಾಂಪಲ್, ಅಮೆರಿಕಾದೊಂದಿಗೆ ಅಣ್ವಸ್ತ್ರಗಳನ್ನ ಒಪ್ಪಂದ ಮಾಡ್ಕೋಬೇಕು ಅಂತ. ರಕ್ಷಣೆಗೆ ಸಂಬಂಧಿಸಿದಂತೆ ಅಣ್ವಸ್ತ್ರ ಆಯುಧಗಳನ್ನ ಅಮೆರಿಕಾದಿಂದ ಆಮದು ಮಾಡ್ಕೋಬೇಕು, ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೋಬೇಕು ಅಂತೇಳಿ ಇವರು ಸೋಲ್ ಆಗಿ ಡಿಸಿಷನ್ ತಗೊಂಡಿರ್ತಾರೆ ಒಬ್ರೆ. ಅದು ಇನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ ಕನ್ಸಿಡರೇಷನ್ಗೆ ಬಂದಿರೋದಿಲ್ಲ. ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎಲ್ಲರೂ ಕೂಡಿಸಿ, ಎಲ್ಲಾ ಸಚಿವರು ಕೂಡಿಸಿ ಅದನ್ನ ಡಿಸ್ಕಷನ್ ಮಾಡಿರೋದಿಲ್ಲ, ಅವ್ರ ಡಿಸಿಷನ್ ಬಂದಿರೋದಿಲ್ಲ ಇನ್ನು. ಇವಾಗ ಕೇವಲ ಆ ಖಾತೆಯ ಸಚಿವರು ಮಾತ್ರ ಡಿಸ್ಕಷನ್ ಮಾಡಿರ್ತಾರೆ, ಡಿಸಿಷನ್ ತಗೊಂಡಿರ್ತಾರೆ. ಅದನ್ನ ರಾಷ್ಟ್ರಪತಿಗಳು ಕೇಳ್ತಾರೆ, ರಾಜನಾಥ್ ಸಿಂಗ್ ಅವರೇ, ನಿಮ್ದು ಯಾಕೋ ಈ ರೀತಿ ಒಂದು ಡಿಸಿಷನ್ ತಗೊಂಡಿರಿ ಅಂತ ಕೇಳ್ಪಡತೈತಿ, ಅದನ್ನ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಕಳಿಸಿಕೊಡ್ರಿ ಕನ್ಸಿಡರೇಷನ್ ಮಾಡಕ. ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ ದಿಂದ ಕನ್ಸಿಡರೇಷನ್ ಮಾಡಲಾರ್ದೆ ಕೇವಲ ನಿಮ್ಮ ತೀರ್ಮಾನಗಳನ್ನ ಮಾತ್ರ ನನಗೆ ಕಳಿಸಿರಿ ಅಂತಂದ್ರೆ ನಾನು ಅದನ್ನ ಕೇಳೋದಿಲ್ಲ. ನನಗೇನ್ ಮಾಡ್ಬೇಕು? ನೀವು ಸಚಿವ ಸಂಪುಟ ಸಭೆಯಲ್ಲಿ ಡಿಸ್ಕಷನ್ ಮಾಡಿ ಅದನ್ನ ಕಳಿಸ್ಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಇದು ಆರ್ಟಿಕಲ್ 78 ಸಬ್ ಕ್ಲಾಸ್ ಸಿ. ಏನು? ಯಾವುದೇ ಒಬ್ಬ ಮಿನಿಸ್ಟರ್ ವೈಯಕ್ತಿಕವಾಗಿ ತೆಗೆದುಕೊಂಡಿರ್ತಕ್ಕಂಥ ಡಿಸಿಷನ್ ಅನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಚಿವ ಸಂಪುಟದ ಪರಿಗಣನೆಗೆ ಕಳಿಸ್ರಿ ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನ ಕೊಡಬಹುದು. ಯಾರು? ರಾಷ್ಟ್ರಪತಿಗಳು. ಇದನ್ನ ಯಾಕೆ ಮಾಡಿದ್ರು ಅಂತಂದ್ರ, ನಾವು ಈಗಾಗಲೇ ನೋಡಿವಿ. ಏನು? ಸಚಿವ ಸಂಪುಟದ ಸದಸ್ಯರು ಅಂದ್ರೆ ಮಿನಿಸ್ಟರ್ ವೈಯಕ್ತಿಕವಾಗಿ ಎಲ್ಲಿಯವರೆಗೂ ಅಧಿಕಾರದಲ್ಲಿ ಇರ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳ ಇಚ್ಛೆ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಅವರು ಅಧಿಕಾರದಲ್ಲಿ ಇರ್ತಾರೆ. ಅದರ ಸಲುವಾಗಿ ಇವಾಗ ರಾಷ್ಟ್ರಪತಿಗಳು ನಿಮ್ಮ ಹತ್ರ ಇನ್ಫಾರ್ಮೇಶನ್ ಕೇಳಿದ್ರು ಅಂತಂದ್ರೆ, ಡಿಫೆನ್ಸ್ ಮಿನಿಸ್ಟರ್ ಹತ್ರ ಇನ್ಫಾರ್ಮೇಶನ್ ಕೇಳ್ತಾರೆ, ಏನೈತ್ ಕೊಡ್ರಿ ಅಂತೇಳಿ. ಅವಾಗ ನೀವು ಪ್ರೊವೈಡ್ ಮಾಡ್ಲಿಲ್ಲ ಅಂತಂದ್ರೆ ಅವಾಗ ರಾಷ್ಟ್ರಪತಿಗಳ ಇಚ್ಛೆ ನಿಮ್ಮ ಮೇಲಿಂದ ಮುಗಿದೋಗ್ತೈತಿ. ಅವಾಗ ನೀವು ಪದವಿಯಿಂದ ಕೆಳಗೆ ಇಳಿತೀರಿ. ಇಲ್ಲಿ ರಾಷ್ಟ್ರಪತಿಗೆ ಸೋಲ್ ಆಗಿ ವೈಯಕ್ತಿಕವಾಗಿ ಮಿನಿಸ್ಟರ್ಗಳು
ಅಕೌಂಟಬಿಲಿಟಿಯನ್ನು ಹೊಂದಿರ್ತಾರೆ, ಜವಾಬ್ದಾರರಾಗಿರ್ತಾರೆ ಅಂತ ಇದು ತೋರಿಸ್ತೈತಿ. ಅರ್ಥ ಆಯ್ತು? ಎಲ್ಲರೂ ಕೂಡಿ ಡಿಸಿಷನ್ ತಗೊಂಡದ್ದನ್ನ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗೆ ತಿಳಿಸಬೇಕು. ತಿಳಿಸದೇ ಇದ್ರೆ ರಾಷ್ಟ್ರಪತಿಗಳು ಕೇಳಿದಾಗಾದ್ರೆ ಮಾಹಿತಿ ಕೊಡಬೇಕು. ಇಲ್ಲಿ ಒಬ್ಬನೇ ಡಿಸಿಷನ್ ಅನ್ನ ತಗೊಂಡಿರ್ತಾನೆ, ಅದನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮುಂದೆ ಬಂದಿರೋದೇ ಇಲ್ಲ. ಆವಾಗ ರಾಷ್ಟ್ರಪತಿಗಳು ಇನ್ಫಾರ್ಮೇಶನ್ ಮಾಡ್ತಾರೆ ಯಾರಿಗೆ? ಈ ಆ ಖಾತೆಯ ವೈಯಕ್ತಿಕ ಸಚಿವರಿಗೆ ಇನ್ಫಾರ್ಮೇಶನ್ ಮಾಡ್ತಾರೆ. ಯಾಕೋ ನಿಮ್ ಕಡೆದ ಹೊಗೆ ಆಡಾಕೈತೈತಿ, ಈ ಹೊಗೆ ಕರೆಕ್ಟ್ ಐತೋ ಇಲ್ಲೋ ಅಂತೇಳಿ ಸಚಿವ ಸಂಪುಟಗಳ ಡಿಸ್ಕಷನ್ ಮಾಡ್ರಿ, ಅದರ ಮೊದಲ ಸಚಿವ ಸಂಪುಟ ಮುಂದೆ ಇಡ್ರಿ, ಆಮೇಲೆ ವಿಚಾರ ಮಾಡೋಣ ಅಂತ ಹೇಳ್ತಾರ ಅವ್ರು. ಹೌದಾ? ಇದು ಆರ್ಟಿಕಲ್ 78 ಸಬ್ ಸಿ. ಅಂದ್ರೆ ನೀನು ಕದ್ದು ಮುಚ್ಚಿ ಏನು ಮಾಡುವಂಗಿಲ್ಲ. ಸಚಿವ ಸಂಪುಟ ಸಭೆ ಸಂಪೂರ್ಣವಾಗಿ ಆ ವಿಷಯದ ಮೇಲೆ ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ಅದು ಜಾರಿಗೆ ಬರ್ತೈತಿ, ಇಲ್ಲಾಂದ್ರೆ ಬರೋದಿಲ್ಲ. ಯಾಕಂತಂದ್ರೆ ಒಂದು ಸ್ಟೇಟ್ಮೆಂಟ್ ಐತಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಲ್ ಆರ್ ಸಿಂಕ್ ಟುಗೆದರ್ ಅಂಡ್ ಸ್ವಿಮ್ ಟುಗೆದರ್. ಎಲ್ಲರೂ ಕೂಡೇನ ತೇಲ್ತಾರೋ, ಎಲ್ಲರೂ ಕೂಡೇನ ಮುಳುಗ್ತಾರೋ. ಇವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರಗಳು ಸರ್ಕಾರವನ್ನ ಪೇಚಿಗೆ ಸಿಲುಕಿತ್ತು ಅಂತಂದ್ರೆ ಅವಾಗ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಬೇಕಾಗಿರ್ತೈತಿ, ಕೆಳಗಿಳಿಯುವ ಪರಿಸ್ಥಿತಿ ಬರ್ತೈತಿ. ಅದರ ಸಲುವಾಗಿ ಏನ್ ಮಾಡ್ತಾರೋ ಅಂತಂದ್ರೆ ಈ ರೀತಿ ಗದ್ದಲಗಳು ಆಗಬಾರ್ದು. ನೀ ಏನೇ ಡಿಸಿಷನ್ ತಗೊಂಡ್ರು ನಿಮ್ಮ ಮಿನಿಸ್ಟರ್ಗಳಿಗೆ ಎಲ್ಲರಿಗೂ ಗೊತ್ತಿರಬೇಕು. ನಾವು ನೋಡಿದ್ವಿ, ಕೃಷಿ ಕಾನೂನುಗಳು ಜಾರಿಗೆ ಬಂದಿದ್ದು, 3 ಕೃಷಿ ಕಾನೂನುಗಳು ಜಾರಿಗೆ ಬಂದಿದ್ದು. ಅಲ್ಲಿ ಕೃಷಿ ಸಚಿವರು ಮಾತ್ರ ಡಿಸಿಷನ್ ಅನ್ನು ತಗೊಂಡಿರೋದಿಲ್ಲ. ಏನ್ ಮಾಡಿದ್ರು ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಲ್ಲರೂ ಸೇರಿಸಿ ಇಂತಹ ಕೃಷಿ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರ್ಬೇಕು ಅಂತ ಡಿಸ್ಕಷನ್ ಮಾಡಿ ಜಾರಿಗೆ ತಗೊಂಡ್ಬಂದ್ರು. ಅವುಗಳ ಬಗ್ಗೆ ಎಲ್ಲೆಲ್ಲಿ ಅಪೋಸ್ ಹಾಕಿತ್ಲ ಯಾರು ಬೇಕಾದವ್ರನ್ನ ಕೇಳ್ರನೋ ಆ ಕೃಷಿ ಸಚಿವರನ್ನ ಕೇಳ್ರಿ ಅಂತ ಹೇಳಂಗಿಲ್ಲ ಅವರು. ಕೃಷಿ ಕಾನೂನುಗಳ ಸಂಬಂಧಿಸಿದಂತೆ ಅದನ್ನ ಡಿಪೆಂಡ್ ಮಾಡ್ಕೋಬೇಕಾಗೈತಿ, ರಕ್ಷಣೆ ಮಾಡ್ಕೋಬೇಕಾಗೈತಿ. ಅದರ ಸಲುವಾಗಿ ಅವರೆಲ್ಲರೂ ಡಿಫೆನ್ಸ್ ಮಾಡ್ತಿರ್ತಾರೆ. ಯಾರು ಬೇಕಾದವ್ರನ್ನ ಕೇಳ್ರನೋ ಕೃಷಿ ಕಾನೂನು ಚಲೋ ಐತಿ ಅಂತ ಹೇಳ್ಕೊತಾನೆ ಬಂದ್ರು. ಹೌದಾ? ಮುಂದೊಂದು ದಿನ ಅದನ್ನ ರದ್ದು ಮಾಡ್ಕೊಂಡ್ರ ಅವ್ರೆ. ಅದು ಸೆಕೆಂಡರಿ ಮ್ಯಾಟರ್. ಏನೈತಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಅದು ಗಣನೆಗೆ ಬರಲಿಲ್ಲ ಅಂತಂದ್ರೆ ಅವಾಗ ನೀನು ತಗೊಂಡ್ಬಂದಿರ್ತಕ್ಕಂಥ ಕಾನೂನುಗಳ ಬಗ್ಗೆ ಅವ್ರಿಗೆ ಏನೂ ಗೊತ್ತಾನೆ ಇರೋದಿಲ್ಲ. ಅಪೋಸಿಷನ್ ದವ್ರು ಕೇಳಿದ ಕ್ವಶನ್ಗೆ ಏನು ಆನ್ಸರ್ ಮಾಡ್ಬೇಕು ಅವರು? ದಟ್ ಈಸ್ ದಿ ಬಿಗ್ಗೆಸ್ಟ್ ಕ್ವಶನ್. ಹೌದಾ? ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಇಂತಹ ಪರಿಸ್ಥಿತಿಗಳು ಉದ್ಭವ ಆಗಬಾರ್ದು ಅಂತೇಳಿ ರಾಷ್ಟ್ರಪತಿಗಳು ಹೇಳ್ತಾರೆ, ನೋಡ್ರಿ ಏನೋ ತಗೊಂಬಂದಿರಲ್ಲ, ಇದನ್ನ ಸಚಿವ ಸಂಪುಟದ ಪರಿಶೀಲನೆಗಾಗಿ ಕಳಿಸ್ರಿ, ಅವರು ತಗೊಂಡಿರ್ತಕ್ಕಂಥ ಡಿಸಿಷನ್ ಬಗ್ಗೆ ನನಗೆ ವಾಪಸ್ ಇನ್ಫಾರ್ಮೇಶನ್ ಮಾಡ್ರಿ ಅಂತ. ಅಂದ್ರೆ ಇಲ್ಲಿ ಸಚಿವ ಸಂಪುಟದ ಪರಿಗಣನೆಗೆ ಅಥವಾ ಪರಿಶೀಲನೆಗೆ ಬರಲಾರದ ವಿಷಯಗಳ ಬಗ್ಗೆನೂ ರಾಷ್ಟ್ರಪತಿಗಳು ಮಾಹಿತಿ ಕೇಳಬಹುದು ಅಂತ. ರಾಷ್ಟ್ರಪತಿಗಳಿಗಿರುವ ಅಧಿಕಾರ ಇದು. If there is a matter is not considered by the Council of Ministers, on that matter also President can ask the information or seek clarification on that matter. ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಬಹುದು, ಇಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನಾದ್ರೂ ಕೇಳಬಹುದು. There is no bar at all to seek information by the Council of Ministers to whom? President. ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳಿಂದ ಮಾಹಿತಿಯನ್ನ ಕೇಳುವ ಅಧಿಕಾರದ ಬಗ್ಗೆ ಎಲ್ಲಿಯೂ ಬಾರ್ ಇಲ್ಲ. ಅದು ಪರಿಗಣನೆಗೆ ಬಂದದೋ ಇಲ್ಲೋ, ಪರಿಗಣನೆಗೆ ಬಂದಿತ್ತು ಅಂತಂದ್ರೆ ಅದನ್ನ ಪ್ರಧಾನಮಂತ್ರಿಗಳೇ ತಿಳಿಸ್ತಾರೆ. ಯಾರಿಗೆ? ರಾಷ್ಟ್ರಪತಿಗೆ. ತಿಳಿಸ್ಲಿಲ್ಲ ಅಂತಂದ್ರೆ ಕೇಳಿದಾಗಾದ್ರೂ ಇವರೇ ಕೊಡ್ತಾರೆ ಪ್ರಧಾನಮಂತ್ರಿಗೆ. ಆದರೆ ಪರಿಶೀಲನೆಗೆ, ಸಚಿವ ಸಂಪುಟದ ಪರಿಶೀಲನೆಗೆ ಬರಲಾರದ ವಿಷಯಗಳ ಬಗ್ಗೆ ಮಾಹಿತಿಯನ್ನ ರಾಷ್ಟ್ರಪತಿಗಳು ಕೇಳಬಹುದು. ಇದನ್ನ ಸ್ವಂತ ಕೇಳ್ತಾರಂತ ಕೇಳಿದ್ರೆ ಇಲ್ಲ, ರಾಷ್ಟ್ರಪತಿಗಳು ಯಾರ ಸಜೆಷನ್ ಮೇರೆಗೆ ಕೇಳ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿಗಳ ಸಜೆಷನ್ ಮೇರೆಗೆ ಕೇಳ್ತಾರೆ. ಇವ್ರು ಯಾಕೋ 2 ನಂಬರ್ ಕೆಲಸ ಮಾಡತ್ತಾರ, ಅವ್ರು ಏನ್ ಇನ್ಫಾರ್ಮೇಶನ್ ತಗೊಂಡಾರ ಒಂದ್ ಸ್ವಲ್ಪ ನಮ್ಮ ಮುಂದೆ ಇಡಾಕ್ ಹೇಳ್ರಿ ಅಂತ ಹೇಳ್ತಾರ. ಫಾರ್ ಎಕ್ಸಾಂಪಲ್, ಜಯಶಂಕರ್ ಸಾಹೇಬ್ರು ವಿದೇಶಾಂಗ ಸಚಿವರು, ಇವರು ಯಾಕೋ ಇಂಡೋನೇಷ್ಯಾ ಜೊತೆಗೆ ಬಹಳ ಓದಾಡಕತ್ತಾರ, ನನಗೆ ಯಾಕೋ ಇನ್ಫಾರ್ಮೇಶನ್ ಬರತೈತಿ, ಇವ್ರೇನ್ ಡಿಸಿಷನ್ ತಗೊಂಡಾರ ಅನ್ನೋದನ್ನ ಸಚಿವ ಸಂಪುಟದ ಮುಂದೆ ಇಡ್ರಿ ಅಂತೇಳಿ ಇಡಾಕ್ ಹೇಳ್ರಿ ಅಂತೇಳಿ ಮೋದಿ ಸಾಹೇಬ್ರು ಮುರ್ಮು ಮೇಡಮ್ ಅವ್ರನ್ನ ಕೇಳ್ಬೋದು. ಅವಾಗ ಮುರ್ಮು ಮೇಡಮ್ ಅವ್ರು ಹೇಳ್ತಾರೆ, ಜಯಶಂಕರ್ ಸಾಹೇಬ್ರೆ ನೀವ್ ಏನೇನ್ ಡಿಸಿಷನ್ ತಗೊಂಡಿರಿ ಅದನ್ನ ಮೊದಲು ಸಚಿವ ಸಂಪುಟದ ಪರಿಶೀಲನೆಗೆ ಕಳಿಸ್ರಿ, ಅಲ್ಲೇ ಡಿಸ್ಕಷನ್ ಮಾಡ್ರಿ ಅಂತೇಳಿ. ಅವಾಗ ಅನಿವಾರ್ಯವಾಗಿ ಜಯಶಂಕರ್ ಸಾಹೇಬ್ರು ಏನ್ ಮಾಡ್ಬೇಕು? ಸಚಿವ ಸಂಪುಟದ ಮುಂದೆ ತಾವು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಒಂದ್ ವೇಳೆ ಡಿಸ್ಕಷನ್ ಮಾಡ್ಲಿಲ್ಲ ಅಂತಂದ್ರೆ ಏನಕ್ಕೈತಿ ಹೇಳ್ರಿ? ಇಲ್ಲಿ ದೇರ್ ಇಸ್ ಅನ್ ಥಿಯರಿ ಆಫ್ ದಿ ಪ್ಲೆಜರ್ ಅಂತೇಳಿ ಒಂದು ಬರ್ತೈತಿ. ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ ಅಧಿಕಾರದಲ್ಲಿ ಇರ್ತಾರೋ ಅಂತೇಳಿ. ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ದ ಆಲ್ ಮಿನಿಸ್ಟರ್ಸ್ ಕ್ಯಾನ್ ಹೋಲ್ಡ್ ದಿ ಪೋಸ್ಟ್ ಆಫ್ ದಿ ಮಿನಿಸ್ಟರ್ಶಿಪ್. ಇಲ್ಲಿ ಏನಕೈತಿ, ಇವ್ರು ಏನಾದ್ರೂ ಮಾಹಿತಿಯನ್ನ ಸಚಿವ ಸಂಪುಟದ ಮುಂದೆ ಪರಿಶೀಲನೆಗೆ ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಇವರು ರಾಷ್ಟ್ರಪತಿಯ ಇಚ್ಛೆಯನ್ನ ಕಳೆದುಕೊಂಡಾರು ಅಂತ ಹೇಳಕೈತಿ. ರಾಷ್ಟ್ರಪತಿಯ ಇಚ್ಛೆಯನ್ನ ಕಳೆದುಕೊಂಡ ವ್ಯಕ್ತಿ ಆಟೋಮೆಟಿಕ್ ಆಗಿ ಟರ್ಮಿನೇಟ್ ಆಗ್ತಾನೆ. ರಾಷ್ಟ್ರಪತಿಗಳ ಕುತ್ತಿಗೆ ನುಗ್ಗಿಸ್ತಾರೆ, ನೀವು ಕೆಲಸ ಇಲ್ಲ ಹೋಗ್ಬಿಡ್ರಿ ಅಂತೇಳಿ. ಈ ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ಗೆ ಹಾದಿ ಮಾಡಿ ಕೊಡ್ತೈತಿ ಯಾವುದು? ಆರ್ಟಿಕಲ್ 78 ಸಬ್ ಸಿ.
If there is a violation of the Article 78 subclass C, the sole minister shall be ousted from the Council of Ministership. ಏನಾಕತಿ ಹೊರಗೆ ಹಾಕೋ ಪರಿಸ್ಥಿತಿ ಬರ್ತೈತಿ. ಇದಾಗಬಾರದು ಅಂತಂದ್ರೆ ಅವ್ರು ಏನ್ ಮಾಹಿತಿ ಕೇಳ್ತಾರೆ ಅದನ್ನ ಕೊಡಬೇಕು, ಏನ್ ಕೇಳ್ತಾರೆ ಅದನ್ನ ಪರಿಶೀಲನೆಗೆ ಇಡಬೇಕು. ನಾ ಹೇಳಿದ್ವಲ್ಲ, ದಿಸ್ ಇಸ್ ಅನ್ ಪವರ್ ಆಫ್ ದಿ ಪ್ರೆಸಿಡೆಂಟ್. ಆದ್ರೆ ಪ್ರೆಸಿಡೆಂಟ್ ಸೋಲ್ ಆಗಿ ವೈಯಕ್ತಿಕವಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ತಾರ ಅಂತ ಕೇಳಿದ್ರೆ ಇಲ್ಲ, ಡಿಸ್ಕ್ರಿಷನರಿ ಪವರ್ ಅನ್ನ ಅಂತ ಕೇಳಿದ್ರೆ ಇಲ್ಲ. ಇದು ಆರ್ಟಿಕಲ್ 78 ಸಬ್ ಕ್ಲಾಸ್ ಸಿ ಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳ ಡಿಸ್ಕ್ರಿಷನರಿ ಪವರ್ ಆಕ್ಟಿವಿಸಮ್ ಆಗ್ತೈತೆ ಅಂತ ಕೇಳಿದ್ರೆ ಇಲ್ಲ. ಏನಾಕೈತಿ, ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಅವರು ಇದನ್ನ ವೈಯಕ್ತಿಕವಾಗಿ ಮಿನಿಸ್ಟರ್ಗೆ ಕೇಳ್ತಾರೆ. ಅವಾಗ ಮಿನಿಸ್ಟರ್ ಮಾಹಿತಿಯನ್ನ ಕೊಡಬೇಕು. ಇರ್ಲಿಲ್ಲ ಅಂತಂದ್ರೆ ಅದು ಯಾವುದು ಥಿಯರಿ ಆಫ್ ದಿ ಪ್ಲೆಸರ್ನೆಸ್ ಇಸ್ ಕಮ್ಸ್ ಟು ಆಕ್ಟ್ ಅಂತ ಹೇಳಿ ಬರ್ತೈತಿ. ಅದು ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಕ್ ಶುರು ಮಾಡ್ತೈತಿ. ಯಾವುದು ಇಚ್ಛೆಯ ಸಿದ್ಧಾಂತ. ಅದು ಯಾಕಂತಂದ್ರೆ ಅಲ್ಲಿ ಅಷ್ಟು ಚಂದ ಬರೋದು ಒಂದ್ರ ಕೀಲಿ ಇನ್ನೊಬ್ರ ಕೈಯಾಗ ಕೊಟ್ಬಿಟ್ಟಾರೆ, ಒಬ್ಬರ ಕೀಲಿ ಇನ್ನೊಬ್ರ ಕೈಯಾಗ. ಅಲ್ಟಿಮೇಟ್ ಆಗಿ ಡಿಸಿಷನ್ ಬಗ್ಗೆ ಮಾಹಿತಿಯನ್ನು ಹೇಳ್ಬೇಕಾಗಿರೋದು ಪ್ರೆಸಿಡೆಂಟ್ಗೆ. ಯಾರ ಪಾತ್ರಕ್ಕೆ? ಪ್ರಧಾನಮಂತ್ರಿ. ಇವರು ಪ್ರಧಾನಮಂತ್ರಿಗೆ ಗೊತ್ತಿಲ್ಲದೆ ಏನಾದ್ರು ಬಾರಾಬಂದ್ಗಡಿ ಮಾಡಕತ್ತಿದ್ರು ಅಂತಂದ್ರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಅವ್ರ ಕಡೆ ಇನ್ಫಾರ್ಮೇಶನ್ ಕೇಳ್ರಿ, ಸಚಿವ ಸಂಪುಟ ಸಭೆಗೆ ಮುಂದೆ ಇಡಾಕೆ ಹೇಳ್ರಿ ಅಂತೇಳಿ. ಅವಾಗ ಇಡಬೇಕು. ಇರ್ಲಿಲ್ಲ ಅಂತಂದ್ರೆ ಮನೆಗೆ ಹೋಗ್ಬೇಕು. ಇದು ಮಾಹಿತಿ ಆರ್ಟಿಕಲ್ 78 ಸಬ್ ಕ್ಲಾಸ್ ಸಿ ಬಗ್ಗೆ. ಏನು ಸಚಿವ ಸಂಪುಟದ ಪರಿಶೀಲನೆಗೆ ಬರಲಾರದ ವಿಷಯಗಳನ್ನ ಸಚಿವ ಸಂಪುಟದ ಪರಿಶೀಲನೆಗಾಗಿ ವೈಯಕ್ತಿಕವಾಗಿ ಸಚಿವರು ತೆಗೆದುಕೊಂಡ ನಿರ್ಧಾರಗಳನ್ನ ಸಚಿವ ಸಂಪುಟದ ಮುಂದೆ ಇಡಲೇಬೇಕು. ಯಾವಾಗ? ರಾಷ್ಟ್ರಪತಿಗಳು ಆದೇಶ ಮಾಡಿದಾಗ. ಇಫ್ ದ ಪ್ರೆಸಿಡೆಂಟ್ ರಿಕ್ವೈರ್ಸ್ ಟು ಸಬ್ಮಿಟ್ ಫಾರ್ ದಿ ಕನ್ಸಿಡರೇಷನ್ of the Council of Ministers any matters on which decision has been taken by the minister but which is not considered by the Council of Ministers. ಅಷ್ಟೇ. ಏನು ಯಾವುದೇ ಒಂದು ಮಾಹಿತಿಯ ಬಗ್ಗೆ ಸಚಿವರು ನಿರ್ಧಾರ ತೆಗೆದುಕೊಂಡಿದ್ದು ಅದು ಸಚಿವ ಸಂಪುಟದ ಪರಿಶೀಲನೆಗೆ ಬಂದಿರುವುದಿಲ್ಲ. ಅಂತಹ ವಿಷಯಗಳನ್ನ ಸಚಿವ ಸಂಪುಟದ ಪರಿಶೀಲನೆಗಾಗಿ ಕಳುಹಿಸಿಕೊಡ್ರಿ, ಸಚಿವ ಸಂಪುಟದ ಪರಿಶೀಲನೆ ಮಾಡಿ ಮಾಹಿತಿಯನ್ನು ನಮಗೆ ಹೇಳ್ರಿ ಅಂತೇಳಿ ರಾಷ್ಟ್ರಪತಿಗಳು ಕೇಳಬಹುದು. ಆವಾಗ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಡಿಸ್ಕಷನ್ ಮಾಡಿ ಯಾವ ನಿರ್ಧಾರವನ್ನು ತಗೊಂಡ್ಕೊಂಡಿವಿ ಅನ್ನೋದ್ರ ಬಗ್ಗೆ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗಳು ತಿಳಿಸ್ತಾರ. ಟೋಟಲ್ ಆಗಿ ಇಲ್ಲಿ ಆರ್ಟಿಕಲ್ 78 ಏನ್ ಹೇಳ್ತೈತಿ ಅಂತಂದ್ರೆ ಅಕೌಂಟೆಬಿಲಿಟಿಯನ್ನು ಫಿಕ್ಸ್ ಮಾಡ್ತೈತಿ. ಯಾರ ಮೇಲೆ? ಪ್ರಧಾನಮಂತ್ರಿಗಳ ಮೇಲೆ. ಪ್ರಧಾನಮಂತ್ರಿಗಳೇ, ನೀವೇನೇನ ಡಿಸಿಷನ್ ತಗೊಂಡ್ರಿ, ನೀವು ಮತ್ತು ನಿಮ್ಮ ಸಹಚರರು ಸೇರಿ, ಸಹಚರರು ಅಂತಂದ್ರೆ ಇಲ್ಲಿ ಸಚಿವ ಸಂಪುಟ, ಹೌದಾ? ಸಹಚರರು ಸೇರಿ ಏನೇನು ಡಿಸಿಷನ್ ತಗೊಂಡಿರಿ ಅದನ್ನ ನಮ್ಮ ಮುಂದೆ ಇಡ್ರಿ, ಅದು ಸರಿ ಐತೋ ಇಲ್ಲೋ ಅಂತ ನಾವು ಒಂದ್ಸಲ ಚೆಕ್ ಮಾಡ್ತೀವಿ ಅಂತೇಳಿ. ಒಂದನೇದು. ಎರಡನೇದು ಯಾಕೆ ಇಡ್ತಾರೋ ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡಾಗ ಅದನ್ನ ಸರಿಪಡಿಸುವ ಸಮಯ ಇರ್ತೈತಿ. ಅದರ ಸಲುವಾಗಿಯೂ ಕೂಡ ಕೇಳಬಹುದು, ಹೌದಾ? ಅಂದ್ರೆ ಮ್ಯಾಟರ್ ಅನ್ನ ಇನ್ನೊಂದ್ಸಲ ರೀಕನ್ಸಿಡರ್ ಮಾಡ್ರಿ ಅಂತೇಳಿ ಮರಳಿ ಕಳ್ಸಕ್ಕಾರ ಬರ್ತೈತಿ. ಸಚಿವ ಸಂಪುಟದಲ್ಲಿ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಹೂ ಅನ್ನೋದಲ್ಲ ರಾಷ್ಟ್ರಪತಿಗಳು. ಅವಾಗ ಒಂದ್ಸಲ ಅವರು ವಾಪಸ್ ಇದನ್ನ ರೀಕನ್ಸಿಡರ್ ಮಾಡ್ರಿ ಅಂತೇಳಿ ಮರು ಪರಿಶೀಲನೆಗಾಗಿ ಕಳಿಸಬಹುದು, ಹೌದಾ? ಆವಾಗ ಇವರಿಗೆ ಏನಾದ್ರೂ ವಿಷಯ ತಪ್ಪಿತ್ತು ಅಂತಂದ್ರೆ ಅದನ್ನ ಸರಿಪಡಿಸಿಕೊಳ್ಳುವ ಅವಕಾಶ ಸಿಗ್ತೈತಿ. ಯಾರಿಗೆ? ಸಚಿವ ಸಂಪುಟಕ್ಕೆ. ಇದರ ಸಲುವಾಗಿನೇ ಇದನ್ನ ಏನ್ ಮಾಡ್ತಾರ ಅಂತಂದ್ರೆ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ಯಾರ, ಹೌದಾ? ಟು ಫಿಕ್ಸ್ ದಿ ಅಕೌಂಟೆಬಿಲಿಟಿ ಆನ್ ದಿ ಪ್ರೈಮ್ ಮಿನಿಸ್ಟರ್ ಆರ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಅಕೌಂಟೆಬಿಲಿಟಿಯನ್ನು ಫಿಕ್ಸ್ ಮಾಡುವ ಸಲುವಾಗಿ, ಆಮೇಲೆ ಏನಾದ್ರೂ ತಪ್ಪುಗಳಾಗಿದ್ದು ಅಂತಂದ್ರೆ ಸರಿಪಡಿಸುವ ಸಲುವಾಗಿ, ಇನ್ನೊಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡುವ ಸಲುವಾಗಿ. ಬ್ಯಾಲೆನ್ಸ್, ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಇರ್ಲಿಲ್ಲ ಅಂದ್ರೆ ಮನಸೋ ಇಚ್ಛೆ ಎಲ್ಲ ಕಾನೂನುಗಳು ಬರಕ್ ಶುರು ಮಾಡ್ತವೆ. ಹೀಗಾಗಿ ನಾನು ರಾಷ್ಟ್ರಪತಿಗೆ ಈ ವಿಷಯವನ್ನ ಹೇಳಬೇಕು ಅಂತಂದ್ರೆ ಸರಿಯಾದ ವಿಷಯವನ್ನ ನಾನು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಜವಾಬ್ದಾರಿಯನ್ನು ಕೂಡ ಸಚಿವ ಸಂಪುಟದ ಮೇಲೆ ಹೇರ್ತಾರೆ. ಹೀಗಾಗಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತೈತಿ, ಸಮತೋಲನ ಸೃಷ್ಟಿ ಆಗ್ತೈತಿ. ಆ ಕಾರಣಕ್ಕಾಗಿ ಆರ್ಟಿಕಲ್ 78ರಲ್ಲಿ ಮಾಹಿತಿಯನ್ನ ಕೊಡಬೇಕಾಗ್ತೈತಿ ರಾಷ್ಟ್ರಪತಿಗೆ, ಹೌದಾ? ಇದಿಷ್ಟು ಆರ್ಟಿಕಲ್ 78 ಎ ಬಿ ಸಿ ಗಳ ಬಗ್ಗೆ. ಇವತ್ತು ನಾವು ಸಿ ಬಗ್ಗೆ ಚರ್ಚೆ ಮಾಡಿವಿ, ಹಾಗೆ ಆರ್ಟಿಕಲ್ 78 ಎ ಮತ್ತು ಬಿ ಗಳ ಬಗ್ಗೆ ಗ್ಲಾನ್ಸ್ ಮಾಡಿವಿ, ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 78 ಸಿ ನ ಬಗ್ಗೆ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 79 ಬಗ್ಗೆ ಡಿಸ್ಕಷನ್ ಮಾಡೋಣ. ಏನ್ ಹೇಳ್ತೈತಿ 79 ಅಂತ ನೋಡೋಣ. ಅಲ್ಲಿ ಹಿಡಿದ ಸಂಸತ್ತು ಸ್ಟಾರ್ಟ್ ಆಗ್ತೈತಿ, ಹೌದಾ? ಸಂಸತ್ತಿನ ಭಾಗ ರಾಷ್ಟ್ರಪತಿ ಮುಗಿದೈತಿ ಈಗಾಗಲೇ. ಇನ್ನು ಉಳಿದ 2 ಸದನಗಳ ಬಗ್ಗೆ ಡಿಸ್ಕಷನ್ ಆರ್ಟಿಕಲ್ 79ರಿಂದ ಸ್ಟಾರ್ಟ್ ಆಗ್ತೈತಿ. ಅದನ್ನ ಮುಂದಿನ ವಿಡಿಯೋದಿಂದ ಮಾಡೋಣ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.